ಸ್ವತಂತ್ರ ಧೀರ ಸಿದ್ದೇಶ್ವರ ಪ್ರಾತಸ್ಮರಣೀಯ ಸಿದ್ಧಗುರುವನ್ನು ಬಸವಾದಿ ಅಲ್ಲಮ ಪ್ರಮಥ ಶಿವಶರಣ ಶರಣೆಯರನ್ನು ಕೊಪ್ಪಳದ ಮಹಾಮಹಿಮ ಗವಿಸಿದ್ದೇಶನನ್ನು ಋನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಶ್ರಾವಣ ಮಾಸದ ನಿಮಿತ್ತವಾಗಿ ಈಶ್ವರ ದೇವಸ್ಥಾನದ ಈ ಒಂದು ಉದ್ಯಾನವನದಲ್ಲಿ ಮುಮುಕ್ಷುಗಳಾಗಿ 4 ಹಿತವಚನಗಳನ್ನು ಕೇಳಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಕುಳಿತಿರುವಂತಹ ಎಲ್ಲ ಹಿರಿಯ ಮಾತೆಯರಲ್ಲಿ, ಶರಣ ಬಂಧುಗಳಲ್ಲಿ ಮತ್ತು ಈಶ್ವರನ ಭಕ್ತ ಬಳಗದವರಲ್ಲಿ, ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ, ತಮ್ಮೆಲ್ಲರಲ್ಲಿಯೂ ಕೂಡ ಶರಣಾರ್ಥಿಗಳು. ಈ ಕೈಲಾಸದ ಒಂದು ವರ್ಣನೆಯನ್ನು ಮಾಡ್ತಾರೆ ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ. ಆ ಕೈಲಾಸದಲ್ಲಿ ಅನೇಕ ಋಷಿ ಮುನಿಗಳು, ದೇವಾನುದೇವತೆಗಳು, ಪಾರ್ವತಿ ಪರಮೇಶ್ವರರು ಕುಳಿತುಕೊಂಡಿರ್ತಾರೆ ಎನ್ನುವಂತಹ ವಿಚಾರಧಾರೆಗಳನ್ನು ಪುರಾಣಗಳಲ್ಲಿ ಬರೆದುಕೊಂಡು ಬರ್ತಾರೆ. ಆದರೆ ಅದನ್ನು ನಾವ್ಯಾರೂ ಕೂಡ ನೋಡಿಲ್ಲ. ಕೈಲಾಸ ಹೇಗಿದೆ, ಕೈಲಾಸದ ವರ್ಣನೆಯನ್ನು ಮಾತ್ರ ನಾವು ಕೇಳಿದ್ದೇವೆ. ಆದರೆ ನಮಗನ್ನಿಸ್ತಾ ಇದೆ ನಿಜವಾದ ಕೈಲಾಸ